ಇವತ್ತು ನಾನು ಬೇಗನೆ ಆಗುವಂಥ ಒಂದು ಇನ್ಸ್ಟೆಂಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಜೀರಾ ರೈಸ್ ವಿತ್ ದಾಲ್. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. 1 ಕಪ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಕಪ್ಪಿನ ತುಂಬ ತಗೊಳ್ತಾ ಇಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಹೆಸರುಬೇಳೆನ ತಗೊಳ್ತಾ ಇದ್ದೀನಿ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೀವು ಬೇಗನೆ ಮಾಡಬೇಕು ಅಂತಂದರೆ ಇದನ್ನು ಹಾಗೆ ತೊಳೆದು ಕುಕ್ಕರಲ್ಲಿ ಹಾಕ್ಬೋದು, ಇಲ್ಲಾಂದರೆ 15 ನಿಮಿಷ ಇದನ್ನು ಹಾಗೆ ನೆನೆಸಿಡ್ಬೋದು. ನೆನೆಸಿಟ್ರೆ ಒಂದು 5 ವಿಸಿಲ್ ಬೇಕಾಗುತ್ತೆ. ಆದರೆ ನೀವು ನೆನೆಸಲ್ಲ, ಬೇಗ ಮಾಡ್ತೀನಿ ಅಂತ ಅಂದರೆ 6 ರಿಂದ 7 ವಿಸಿಲ್ ಹೊಡೆಸ್ಕೋಬೇಕಾಗತ್ತೆ. ಕಡಲೆಬೇಳೆ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ, ಹಾಗಾಗಿ ನಾವು ಇಷ್ಟೊಂದು ಸಿಟಿ ಹೊಡೆಸ್ಕೋಬೇಕಾಗತ್ತೆ. ಇವಾಗ ಈ ಒಂದು ದಾಲಿಗೆ 1 ಈರುಳ್ಳಿ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹೆಚ್ಕೊಂಡೇನು ಹಾಕ್ಕೋಬೇಕಾಗಿಲ್ಲ, ಜಸ್ಟ್ ಒಂದು ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. 2 ಟೊಮೆಟೊ ತೊಗೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಬೆಂದಾದ ತಕ್ಷಣ ಅದರಿಂದ ಸಿಪ್ಪೆನ ತಕ್ಕೋಬೇಕಾಗತ್ತೆ, ಯಾಕಂದರೆ ಅದು ಬೇಳೆ ಒಳಗೆ ಕರಗೋದಿಲ್ಲ. ಹಾಗಾಕ್ಕೊಂಡು ಸಿಪ್ಪೆ ತೆಗಿಲಿಕ್ಕೆ ಅನುಕೂಲ ಆಗಲಿ ಅಂತ ಈ ರೀತಿಯಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಖಾರ ಇರೋ ಮೆಣಸು ತೊಗೊಂಡಿದ್ದೀನಿ. ಮಧ್ಯದಲ್ಲಿ ನೀವು ಅದು ಮೆಣಸನ್ನು ಸೀಳ್ಕೋಬೇಕಾಗತ್ತೆ. ಇವಾಗ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಏಲಕ್ಕಿ ತೊಗೊಂಡಿದ್ದೀನಿ. ದೊಡ್ಡ ಇಲಾಯ್ಚಿ ಇದ್ದರೆ ನೀವು ತೊಗೊಳ್ಳಿ, ತುಂಬ ಸೂಪರಾಗಿ ಬರುತ್ತೆ. ನೀವು ಮಾಮೂಲಿ ಏಲಕ್ಕಿ, ಸ್ವೀಟಿಗೆ ಹಾಕೋ ಏಲಕ್ಕಿ ತೊಗೊಂಡಿದ್ದೀನಿ. 3 ಲವಂಗ, 1 ಇಂಚ್ ಚಕ್ಕೆ, ಹಾಗೆಯೇ ಚಕ್ಕೆ ಎಲೆ ತೊಗೊಂಡಿದ್ದೀನಿ. ಇವಾಗ ನಾನು ಕುಕ್ಕರಲ್ಲಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಬೇಳೆನ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ವಿಸಿಲ್ನ 6 ರಿಂದ 7 ಹೊಡೆಸ್ಕೋಬೇಕಾಗತ್ತೆ. ಅದನ್ನು ಮಾತ್ರ ನೀವು ನೆನ್ಪಿಡಲೇಬೇಕು, ಯಾಕಂದರೆ ಕಡಲೆಬೇಳೆ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. 1 ಕಪ್ ಏನು ಬೇಳೆ ಹಾಕಿದ್ನಲ್ಲ, ಹಾಗಾಗಿ 3 ಕಪ್ ಆಗುವಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ದಾಲು, ಮತ್ತು ಕಡಿಮೆ ಟೈಮಲ್ಲೂ ಆಗುತ್ತೆ. ಒಂದೇ ಥರ ತಿಂದು ಬೋರ್ ಅನಿಸೋರಿಗೆ ಇದೊಂದು ಚೇಂಜಸ್ ಇರುತ್ತೆ. ಪೂರಿ ಅಥವಾ ರೈಸಿಗೆ ಯಾವುದಕ್ಕೆ ಆಗಲಿ ಸೂಪರಾಗಿ ಬರುತ್ತೆ. ಕುಕ್ಕರಿಗೆ ಪ್ರತಿಯೊಂದನ್ನು ಹಾಕ್ಕೊಳ್ತಾನೆ. ಟೊಮೆಟೊ, ಈರುಳ್ಳಿ, ಚಕ್ಕೆ, ಎಲೆ, ಲವಂಗ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಂಗನ್ನು ನೀವು ಬಳಸಲೇಬೇಕಾಗತ್ತೆ, ತುಂಬ ಟೇಸ್ಟು ಬರುತ್ತೆ ಮತ್ತು ಒಳ್ಳೆಯದು ಹೌದು. ಇವಾಗ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕುಕ್ಕರ್ ಮುಚ್ಚಳದಕ್ಕೆ ಹಿಂಭಾಗದಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಬೇಳೆ ಉಕ್ಕಿ ಬರಲ್ಲ, ಬೇಳೆ ರಸ ಏನಿದೆಯಲ್ಲ ಅದು ಉಕ್ಕಲ್ಲ. 6 ರಿಂದ 7 ವಿಸಿಲ್ ಹೊಡೆಸೋದ್ರಿಂದ ಸ್ವಲ್ಪ ಉಕ್ಕೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಪ್ಪ ಹಚ್ಚಿಬಿಟ್ರೆ ಇದು ಹೊರಗಡೆ ಬರಲ್ಲ. ಇವಾಗ ನೀವು ಬೇಳೆ ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ, ಮತ್ತು ಟೊಮೆಟೊ ಸಿಪ್ಪೆನ ತೆಗೆದಬೇಕಾಗತ್ತೆ. ಅದಾದ ನಂತರ ಒಂದು ತಡ್ಕ ಮಾಡಬೇಕಾಗತ್ತೆ. ಇದಕ್ಕೆ ಒಂದು ಒಗ್ಗರಣೆ ಟೈಪು. ಇದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಚೆನ್ನಾಗಿ ಹಾಕ್ಕೊಳ್ಳಿ. ಆಮೇಲೆ ಕಡಿಮೆ ಮಾತ್ರ ಯೂಸ್ ಮಾಡಬೇಡಿ, ತುಂಬ ಇದೇ ಟೇಸ್ಟ್ ಕೊಡೋದು, ಹಾಗಾಗಿ ಚಟ್ಪಟ ಅಂತ ಸೌಂಡ್ ಬರಬೇಕು. ಅದಾದ ನಂತರ ಒಣ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಟ್ಟುಬಿಟ್ಟು ಸಹಿತ ಹಾಕೋಬೋದು ಕುಟಾಣಿ ಒಳಗಡೆ, ಅದಂತೂ ಸಖತ್ ಟೇಸ್ಟ್ ಕೊಡುತ್ತೆ. ಮತ್ತು ಇನ್ನೂ ಗೆಸ್ಟ್ ಬರ್ತಿದ್ದಾರೆ, ಇನ್ನೂ ಸ್ಪೆಷಲ್ ಆಗೇ ಆಗಬೇಕಂದ್ರೆ 1 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ, ಇದು ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಟೀ ಸ್ಪೂನಷ್ಟು ಧನಿಯಾ, 2 ಸ್ಪೂನಷ್ಟು ಖಾರ ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಅದಾದ ನಂತರ ಕಸೂರಿ ಮೇಥಿ ಏನಿದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಬೇಳೆ ನೋಡಿ ಇಷ್ಟು ಸಾಫ್ಟಾಗಿ ಬೇಯಬೇಕು, ಕೈಯಲ್ಲೇ ಕರಗಬೇಕು, ಯಾಕಂದರೆ ಬೇಳೆ ನೋಡಿದಾಗ ಬೆಂದಿರುತ್ತೆ. ಆಮೇಲೆ ನಂತರ ಅದರೊಳಗಡೆ ಹಾಕ್ಕೊಂಡಾದ ನಂತರ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾಗತ್ತೆ. ನೀವು ಒಗ್ಗರಣೆನ ಕುಕ್ಕರಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಪ್ಯಾನಿಗೆ ಹಾಕ್ಕೋಬೋದು, ಯಾವ ರೀತಿ ಆದರೂ ಮಾಡ್ಬೋದು. ಇವಾಗ ನಾನು ಆ ಪ್ಯಾನಿಗೆ ಎಲ್ಲ ಬೇಳೆ ಬೆಂದಿರೋದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ದಾಲ್ ಹಾಗಿರಬಾರ್ದು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ದಾಲು 30% ಮಾತ್ರ, ಇನ್ನೆಲ್ಲ 70% ಸ್ಮ್ಯಾಶ್ ಆಗಿರಬೇಕು, ಅಂದರೆ ಟೇಸ್ಟಾಗಿ ಬರುತ್ತೆ. ಇವಾಗ ದಾಲ್ ಆಯ್ತು. ಇವಾಗ ನಾನು ಜೀರಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿಕಾಯಿ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮಾಡಿಟ್ಟಿರೋ ಅನ್ನವನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಅನ್ನ ಮಾಡಿಟ್ಟಿದ್ದೆ, ತುಪ್ಪ ಹಾಕ್ಕೊಂಡು ಅನ್ನ ಮಾಡಿಟ್ಟಿರ್ತೀನಲ್ಲ ಅದನ್ನು ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಉದ್ರಾಗಿ ಬರಬೇಕು ಅಂದರೆ ಹಾಗೆ ಮಾಡಬೇಕಾಗತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ರೆಡಿಯಾಗಿದೆ ದಾಲ್ ಮತ್ತು ಜೀರಾ ರೈಸ್. ತುಂಬಾ ಬೇಗ ಆಗುತ್ತೆ, ತುಂಬ ಸೂಪರ್ ಆಗಿರುತ್ತೆ.
ಈ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದು ಬ್ಯಾಚುಲರಿಗಂತೂ, ಟೈಮ್ ಕಡಿಮೆ ಇರೋರಿಗಂತೂ, ಆಫೀಸಿಗೆ ಹೋಗೋರಿಗಾಯಿತು ತುಂಬಾ ಬೇಗ ಆಗುತ್ತೆ. ಸಖತ್ತಾಗಿರುತ್ತೆ ಟೇಸ್ಟು. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ದಾಲ್ ಹಾಕ್ಕೊಂಡು ತಿನ್ಬೋದು, ಇಲ್ಲ ಪೂರಿಗೂ ಸಹಿತ ಚಪಾತಿಗೂ ಸಹಿತ ಈ ದಾಲ್ನ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ.